ಈಗ ಲಕ್ಕುಂಡಿ ಒಳಗೆ ನಿಧಿ ಸಿಕ್ಕ ಬೆನ್ನೆಲ್ ಸಹಿತ ಗದಗ ಜಿಲ್ಲೆ ಕಪ್ಪತಗುಡ್ಡದ ಸಹಿತ ಬಂಗಾರದ ಗುಹೆಗಳು ಸಿಗ್ತಾ ಇದಾವೆ. ಅಲ್ಲಿ ವಜ್ರ ಒಡೂರು ಸಿಗುತ್ತಾ ಅಂತ ಒಂದು ಪ್ರತೀತಿ ಅಂತ ಮೂಡಾಕತ್ತೈತಿ. ಬೇರೆ ಮಾಧ್ಯಮದೊಳಗೂ ಮಾಡಾಕತ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ ಸರ್? ಈಗ ಗದಗ ಲಕ್ಕುಂಡಿ ಒಳಗೆ ಏನು ನಿಧಿ ಸಿಕ್ತಲ್ಲ ಆ ಪ್ರಕರಣ ನಂತರ ಗದಗ ಜಿಲ್ಲೆಯಾದ್ಯಂತ ಈ ಒಂದು ಗುಲ್ಲು ಎದ್ದು ಬಿಟ್ಟಿದೆ. ಇಲ್ಲಿ ಎಲ್ಲ ಕಡೆ ಅಗದ್ರ ಚಿನ್ನ ಸಿಗುತ್ತೆ, ನಿಧಿ ಸಿಗ್ತಾವೆ, ಹಾಗೆ ಹೀಗೆ ಎಲ್ಲ ಮಾಧ್ಯಮಗಳು ಭಾಳಷ್ಟು ಬೆಳವಣಿಗೆಯನ್ನು ಕಾಣ್ತಾ ಇದ್ದಾವೆ. ಸೊ ಕಪ್ಪತ್ತಗುಡ್ಡ ಇದು 70ಗಿರಿ ನೋಡೋಕ್ಕಿಂತ ಈ 20ಗಿರಿ ನೋಡೋಕ್ಕಿಂತ ಅದೇನೋ ಒಂದು ಕಪ್ಪತ್ತಗಿರಿ ನೋಡಿ ಅಂತೆ. ಅದು ಬಹಳ ಪ್ರಮುಖವಾದಂಥದ್ದು. ಗಾಳಿಗುಂಡಿ ಬಸಪ್ಪ ಅಂತ ಅಲ್ಲಿದೆ. ಅಲ್ಲಿ ಬೀಸುವಂಥ ಗಾಳಿ ಇಡೀ ದೇಶದೊಳಗಿಲ್ಲ. ಇವತ್ತು ಪರಿಶುದ್ಧ ಗಾಳಿ ಸಿಗೋದೇ ಕಪ್ಪತ್ತಗುಡ್ಡದಿಂದ. ಸೊ ಕಪ್ಪತ್ತಗುಡ್ಡ ಸಂರಕ್ಷಣೆ ಮಾಡೋಗೋಸ್ಕರ ತೋಂಟದಾರ್ಯ ಮಠದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅದನ್ನು ಹೋರಾಟ ಮಾಡಿ ಉಳಿಸ್ಕೊಂಡಿದ್ದಾರೆ. ಕಪ್ಪತ್ತಗುಡ್ಡ ಪ್ರಾಧಿಕಾರ ಮಾಡಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದು ಮಾತು ಹೇಳ್ತಾರೆ. HK ಪಾಟೀಲ್ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಭಾಷಣದಲ್ಲಿ. ಗದಗ ಜಿಲ್ಲೆಯ ಮಣ್ಣಿನಲ್ಲಿ ಚಿನ್ನ ಇದೆ, ಗಾಳಿಯಲ್ಲಿ ವಿದ್ಯುತ್ ಇದೆ, ಆಮೇಲೆ ಈ ಜಿಲ್ಲೆಯಲ್ಲಿ ಸಾತ್ವಿಕತೆ ಇದೆ ಅಂತ. ಅದು ಹೌದು. ಆದರೆ ನಿಜವಾಗಿ ಇದನ್ನು ಉಳಿಸ್ಬೇಕು ಅಂದರೆ ಈ ರೀತಿ ಅಗದು ನಾಳೆ ಕಪ್ಪತ್ತಗುಡ್ಡವನ್ನು ಅಲ್ಲಿ ಸಿಗ್ತದೆ ಅಂತ ಹೇಳಿ ಈಗಾಗಲೇ ಮೈನಿಂಗ್ ಮಾಡಿ ಅದನ್ನು ಹಾಳು ಮಾಡಿದ್ದಾರೆ. ಅಕ್ರಮ ವ್ಯವಸ್ಥೆ ನಡೆದಿದೆ. ಆಮೇಲೆ ಪ್ರಾಧಿಕಾರ ಮಾಡಿದ್ರು ಅದು ಯಾವುದಕ್ಕೂ ಉಪಯೋಗ ಇಲ್ಲ, ನಿರುಪಯುಕ್ತ ಆಗಿದೆ ಅದು. ಅದರ ಬೆಳವಣಿಗೆಯಲ್ಲಿ ನೋಡಬೇಕಂದ್ರೆ ಪ್ರಾಧಿಕಾರ ಅದನ್ನು ಭಾಳ ಸಂರಕ್ಷಣೆ ಮಾಡ್ತಾರೆ ಅಂದ್ಕೊಂಡಿದ್ರು. ಬಟ್ ಅರಣ್ಯ ಇಲಾಖೆಯವರು ಭಾಳಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ. ಕಪ್ಪತ್ತಗುಡ್ಡ ಉಳಿಬೇಕು. ಯಾಕೆ ಗೊತ್ತಾ? ಅದು ಒಂದು ಬಹುದೊಡ್ಡ ಆಸ್ತಿ ನಮ್ಮ ಗದಗ ಜಿಲ್ಲೆಗೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾರೆ ಅದಕ್ಕೆ. ಪಶ್ಚಿಮ ಘಟ್ಟಗಳಲ್ಲಿ ನೀವು ಹೋದರೆ ಹೇಗೆ ವಾತಾವರಣ ನೋಡ್ತೀರಿ, ಹಾಗೆ ಕಪ್ಪತ್ತಗುಡ್ಡದಲ್ಲಿ ಇದೆ. ಅದನ್ನು ಆವಾಗವಾಗ ಅಮಾವಾಸ್ಯೆ ಒಂದು ಸಲ ಮತ್ತೊಂದು ಸಲ ಬೆಂಕಿ ಹಾಕೋದು, ಅದನ್ನು ಅಳಿಸೋದು. ಅಂದರೆ ಇದ್ರ ಅರ್ಥ ಏನು ಅಂದ್ರೆ ಅದನ್ನು ಕಬಳಿಸ್ಬೇಕು ಅನ್ನೋಂಥ ಹುನ್ನಾರ ಇದು. ಆ ಹುನ್ನಾರಕ್ಕೆ ಅವಕಾಶ ಜಿಲ್ಲಾಡಳಿತ ಕೊಡಬಾರ್ದು, ಅರಣ್ಯ ಇಲಾಖೆ ಕೊಡಬಾರ್ದು, ಉಸ್ತುವಾರಿ ಸಚಿವರು ಕೊಡಬಾರ್ದು. ಈಗ ಆಗೋದು ನನಗೆ ಈಗ ನೋಡ್ರಿ ಅದು ಹೇಳಿಬಿಟ್ರು ಕಪ್ಪತ್ತಗುಡ್ಡದಲ್ಲಿ ಚಿನ್ನ ಸಿಗತ್ತೆ, ಚಲೋ ಮಾಡ್ತಾರೆ. ಇನ್ನು ಈಗೂ ಇದೆ ಸರ್ ಅಲ್ಲಿ ಬಂಗಾರದ ಗುಹೆಗಳು. ಬಂಗಾರದ ಗುಹೆಗಳಿದಾವೆ, ಚಿನ್ನ ಇದೆ ಸರ, ಮಣ್ಣಿನೊಳಗೆ ಚಿನ್ನ ಇದೆ. ಯಾಕಂದ್ರೆ ಅದು ಗಣಿಗಾರಿಕೆ ಮಾಡೋಕ್ಕೆ ಬಹುದೊಡ್ಡ ಮ್ಯಾಗ್ನೀಸ್ ಅದರಲ್ಲಿ ಸಿಕ್ಕಾಪಟ್ಟಿದೆ. ಸೊ ಚಿನ್ನ ಅಂತ ಹೌದು ಇದೆ. ಆದರೆ ಇದೆ ಅಂತ ಹೇಳಿ ಅದನ್ನು ಪೂರ್ತಿ ಹಾಳು ಮಾಡಿಬಿಟ್ರೆ ಕಪ್ಪತ್ತಗುಡ್ಡ ಬದುಕೋದು ಹೆಂಗೆ? ಇನ್ನು ಗಾಳಿ ಇಲ್ಲ, ಬೆಳಕಿಲ್ಲ, ನಮ್ಗೆ ಬೇಕಾದ ಬದುಕಿಗೆ ಏನು ಬೇಕು? ಅದು ಕೂಡ ಸಂಪತ್ತಲ್ಲ. ಗಾಳಿ ಬೆಳಕು ಇದೆಲ್ಲ ಸಂಪತ್ತು. ಇದನ್ನು ನಾವು ನೈಸರ್ಗಿಕ ಸಂಪತ್ತನ್ನು ಕಳ್ಕೊಂಡು ಏನು ಬದುಕ್ತೀವಿ? ಚಿನ್ನ ತೊಗೊಂಡು ಏನು ಮಾಡೋಕ್ಕಾಗತ್ತೆ? ಸೊ ಆ ಕಪ್ಪತ್ತಗುಡ್ಡ ಉಳಿಬೇಕು. ಅದು ಎಂಥ ಪ್ರಸಂಗದೊಳಗು ಅದಕ್ಕೋಸ್ಕರ ಪೋಕ್ಸೋ ಬಂದಿತ್ತಿಲ್ಲಿ. ಪೋಸ್ಕೋ ಕಂಪನಿ ದೊಡ್ಡದು. ಇಲ್ಲಿ ಈ ಭಾಗದೊಳಗೆ ದೊಡ್ಡ ಉದ್ಯೋಗ ಸಿಕ್ತಿತ್ತು ಪೋಸ್ಕೋ. ಆ ಪೋಸ್ಕೋನ ಧಿಕ್ಕರಿಸಿದ್ರು. ಸೊ ಎಂಥ ನಿರುದ್ಯೋಗ ಇರಲಿ, ಬಡತನ ಇರಲಿ, ಬದುಕು ಹೆಂಗಾರ ಇರಲಿ, ಆದರೆ ಅದು ಇರಬೇಕು, ಕಪ್ಪತ್ತಗುಡ್ಡ ಇರಬೇಕು. ಕಪ್ಪತ್ತಗುಡ್ಡ ನಮ್ಗೆ ದೊಡ್ಡ ಆಸ್ತಿ. ಅದು ಒಂದು ಈ ಭಾಗದ ಸಹ್ಯಾದ್ರಿ, ಪಶ್ಚಿಮ ಘಟ್ಟ. ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಗಳಿಸ್ಕೋಬೇಕು. ಅದರ ಮೂಲಕ ನಾವೆಲ್ಲ ಗಾಳಿ ಬೆಳಕು, ಶುದ್ಧ ಪರಿಸರ, ನೈಸರ್ಗಿಕವಾದಂಥ ವಾತಾವರಣ, ಇವೆಲ್ಲ ಹಸಿರುಕರಣ ಇವೆಲ್ಲ ಮಾಡ್ಕೋಬೇಕು ಅನ್ನೋಂಥ ಉದ್ದೇಶದಿಂದ ಅದನ್ನು ಉಳಿಸಿದ್ದಾರೆ ವಿನಃ ಈಗ ನೀವು ನಿಧಿ ಸಿಗತ್ತಾ ಅಂದ್ಕೊಳ್ಳೇನ ಇನ್ನು ಚಲವಾಗ್ತೈತೆ ಅದಕ್ಕೆ ಅಕ್ರಮವಾದಂಥ ಅಗೆಯೋದು ಚಲೋ ಆಗುತ್ತಾ? ಈ ಹಿಂದೆ ಸರ್ ಮಳಿ ಬಂದಾಗ ಸಹಿತ ಜರಿ ಒಂದು ಬರ್ತಿತ್ತಲ್ಲ ಮಳಿ ಬಂದಾಗ. ಹಾಂ, ಚಲಿ ಆ ಜರಿ ಒಳಗೆ ಸಹಿತ ಬಂಗಾರ ಸಿಗ್ತಿತ್ತು ಅಂತ ಈ ತಾಂಡಗಳಲ್ಲಿ ಸಹಿತ ಅದೇ ಜನರು ಅದನ್ನ ನಂಬ್ಕೊಂಡಿದ್ರು. ಅದು ಮಣ್ಣನ್ನು ತಂದು ಸೋಸಿ ಅದು ಏಟ್ ಸಿಗುತ್ತಾ ಬಣ್ಣದಿಂದ ಆ ಬಂಗಾರದಿಂದ ಅವ್ರ ಜೀವನ ಸಾಗಿಸ್ತಿದ್ರು ಅಂತ ಒಂದು ಮಾತೈತಿ. ಈಗ ಬಂಗಾರದಿಂದ ಇಲ್ಲಿ ಈಗ ನೀವು ಗಟಾರದೊಳಗೆ ನೀರು ಹರಿದನ್ನು ಉಳಿಸಿ ತೊಗೊಂಡು ಉಸುಕು ತಂದು ಸೋಸಿ ತೆಗೆದು ಒಂದು ಗುಂಜಿನೋ 2 ಗುಂಜಿನೋ ಆ ಬದುಕು ಬೇರೆ. ಈಗ ಅವ್ರ ಬದುಕು ಹೊಟ್ಟಿಗೋಸ್ಕರ, ಇವ್ರು ಹಂಗಲ್ಲ, ಆಸ್ತಿಗೋಸ್ಕರ ಬಂಗಾರನ ಕಬಳಿಸ್ಬಿಡ್ತಾರೆ, ನಿಧಿನ ಹೊತ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ನಿಧಿಯಿಂದ ಬಿದ್ದವ್ರಿಗೆ ಒಳ್ಳೇದಾಗಿಲ್ಲ. ಅದು ಹೆಂಗೆ ಗೊತ್ತಾ? ಆಸೆ ಆಕಾಂಕ್ಷೆಗಳಿತ್ತಂದ್ರೆ ಯಾರಿಗೂ ಒಳ್ಳೇದಾಗೋದಿಲ್ಲ. ನಿಧಿ ಯಾರು ಅದು ಬೇರೆ, ಮತ್ತು ಗುಪ್ತ ನಿಧಿ ಬೇರೆ, ಶವಪೆಟ್ಟಿಗೆ ನಿಧಿ ಬೇರೆ, ಆಮೇಲೆ ರಾಜರ ನಿಧಿ ಬೇರೆ. ಅದು ಅವರು ನಮ್ಮ ದೇಶದವ್ರಲ್ಲಲ್ರಿ, ಅವ್ರು ಬಂದಿದ್ದ ಅದಕ್ಕೆ ಲೂಟಿ ಮಾಡಕ್ಕೆ ಬಂದಿದ್ದು. ಆಕ್ರಮಣಕಾರ ವ್ಯವಸ್ಥೆ ಒಳಗಡೆ ಬೇರೆದವ್ರು ಬಂದವರೆಲ್ಲ ನಮ್ಮ ದೇಶವನ್ನು ಕಬಳಿಸಿ ಉಳಿದಂಥ ಈ ಚಿನ್ನನ ಇದು ಇಷ್ಟು ಸಂಪತ್ತಿರಬೇಕು. ಈ ಚಿನ್ನನ ಇನ್ನು ನಾವು ಏನಾರು ಕಬಳಿಸ್ಕೊಳಕ್ಕೆ ಹೊಂಟ್ರೆ ಇನ್ನೇನು ಈ ದೇಶ ಇನ್ನು ಎಲ್ಲ ಕಡೆ ಆಗಕ್ಕೆ ಚಲೋ ಆಗುತ್ತೆ. ಸೊ ಇದು ಬಹಳ ಕ್ರೂರತನ. ಇದು ಒಂದು ದೊಡ್ಡ ಸಂಪತ್ತು ಭರಿತ ನಾಡಿದೆ. ಇದಕ್ಕೆ ನೈಸರ್ಗಿಕವಾದಂಥ ಎಲ್ಲ ರೀತಿಯಾದಂಥ ಸಂಪತ್ತಿದೆ, ಉದ್ಯೋಗ ಇಲ್ಲ, ಬಡತನ ಇದೆ ಇಲ್ಲಿ. ಆದರೆ ಎಲ್ಲ ನೈಸರ್ಗಿಕವಾದಂಥ ಇದನ್ನು ಕೆದಕಬಾರ್ದು, ಇದನ್ನು ಹಾಳು ಮಾಡಬಾರ್ದು ಅಂತ ಪೂರ್ವಜರೆಲ್ಲ ಹೋರಾಟ ಮಾಡಿ ಉಳಿಸ್ಕೊಂಡು ಬಂದಿದ್ದು ಅದು ಕಪ್ಪತ್ತಗುಡ್ಡ. ಬೇರೆ ಬೇರೆ ಕಡೆ ಎಲ್ಲ ಇಲ್ಲಿದೆ. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಏನು ಬೇಕಾದ್ರೂ ಸಿಗ್ತವೆ, ಎಲ್ಲಿ ಬೇಕಾದರೂ. ಯಾಕಂದ್ರೆ ಈ ರಾಜರು ಆಳಿದ ನಾಡಿದೆವು.
ಈ ಭಾಗ ಬಹಳ ಗದಗ ಜಿಲ್ಲೆ ಅಂದ್ರೆ ಬಹುದೊಡ್ಡ ಹೆಸರಾಗಿರ್ತಕ್ಕಂಥದ್ದು ನಾಡಿದು. ಇಡೀ ದೇಶದ ವಾಣಿಜ್ಯೀಕರಣದ ಕೇಂದ್ರ ಇದು ಗದಗ ಜಿಲ್ಲೆ, ಗದಗು. ಸೊ ಇಂಥಲ್ಲಿ ಏನಾಗಿದೆ ಈಗ ರಿಯಲ್ ಎಸ್ಟೇಟ್ನವರು ಇನ್ನು ಚಾಲು ಮಾಡ್ತಾರೆ ನೋಡಿ. ಇನ್ನು ಮಾರಾಟ ವ್ಯವಸ್ಥೆ, ಇನ್ನು ಮೋಸ ವಂಚನೆ, ಆಮೇಲೆ ಹಗಲು ರಾತ್ರಿ ದರೋಡೆಕೋರರು. ಒಟ್ಟಾರೆ ಏನ್ ಹೇಳ್ತೀರಿ ಈಗ? ಒಟ್ಟಾರೆ ಇದಕ್ಕೆ ಈ ರೀತಿಯ ಈಗ ಮಾಧ್ಯಮಗಳು ಕೂಡ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗತ್ತೆ. ನೀವು ಅಲ್ಲಿ ನಿಧಿ ಐತಿ, ಇಲ್ಲಿ ನಿಧಿ ಐತಿ, ಇಲ್ಲಿ ನಿಕ್ಷೇಪ ಐತಿ, ಅದು ಐತಿ, ಇದು ಅಂದ್ಕೂಡೇನ ಬೆನ್ನ ಹತ್ತಿ ಬಿಡ್ತಾರೆ. ಅದಕ್ಕೆ ನೀವು ನಿಜವಾಗಿ ತೋರಿಸೋದು ಒಂದು ಆಡಳಿತಕ್ಕೆ, ಸರ್ಕಾರಕ್ಕೆ ಅದರ ಸಂರಕ್ಷಣೆ ಮಾಡ್ರಿ ಅಂತ. ಆದರೆ ಇದು ರಕ್ಷಣೆ ಮಾಡೋಕ್ಕಿಂತ ಭಕ್ಷಣೆ ಜಾಸ್ತಿ ಆಗುತ್ತೆ. ಭಕ್ಷಕರು ಹೆಚ್ಚಾದ್ರೆ ಇಲ್ಲಿ ರಕ್ಷಕರಿಲ್ಲ. ಸೊ ಜಿಲ್ಲಾಡಳಿತ ಇದಕ್ಕೆ ಬಹಳ ಕ್ರಮ ತಗೊಳ್ಬೇಕು. ಈ ಆಕ್ರಮಣಕಾರಿ ಅತಿಕ್ರಮಣ ಮಾಡೋರನ್ನ ಮತ್ತು ನಿಧಿ ನಿಕ್ಷೇಪ ಹುಡುಕೋರನ್ನ, ಈ ವಾಮ ಮಾರ್ಗದಲ್ಲಿ ಹೋಗೋರನ್ನ ಕಾನೂನಿದೆ. ಇದಕ್ಕೆ ನಿಧಿ ಕಾನೂನು ಅಂತಿದೆ. 2014 ಕಾನೂನಿದೆ, 2007 ಕಾನೂನಿದೆ, ನಿಧಿ ಕಾನೂನು 100 ವರ್ಷದ ಇತಿಹಾಸ ಇದೆ ಕಾನೂನಿಂದು. ಒಟ್ಟು ಉಳಿಸ್ಬೇಕು. ಸೊ ಇದನ್ನು ಉಳಿಸಬೇಕು, ಸಂರಕ್ಷಣೆ ಮಾಡಬೇಕು. ಈ ಬಗ್ಗೆ ಭಾಳಷ್ಟು ಗಂಭೀರವಾದಂಥ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದು ಪ್ರವಾಸೋದ್ಯಮ ಜಿಲ್ಲೆ ಸಚಿವರು ಇರುವಂಥದ್ದು. ಇದು ಪ್ರವಾಸೋದ್ಯಮ ನಮ್ಮ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಶಾಸನ ಸಚಿವರು, ಇಂಥವರ ಜಿಲ್ಲೆಯಲ್ಲಿ ಇದು ಸಂರಕ್ಷಣೆ ಆಗಲೇಬೇಕು. ಕಪ್ಪತ್ತಗುಡ್ಡ ಉಳಿಲೇಬೇಕು. ಇದು ಮುಂಬರುವ ದಿನಮಾನಗಳಲ್ಲಿ ನಮ್ಮ ಜನಾಂಗ ಭಾಳ ನೋವು ಪಡ್ತಾರೆ ಇದು ಏನಾರು ಹಾಳಾಗ್ಬಿಟ್ರೆ. ಸೊ ಹಾಗಾಗಿ ಪರಿಸರ ಸಂರಕ್ಷಣೆ ಆಗಬೇಕು. ಅಂದರೆ ಕಪ್ಪತ್ತಗುಡ್ಡ ಪ್ರಾಧಿಕಾರ ಇದೆಯಲ್ಲ, ಅದು ಆ್ಯಕ್ಟಿವ್ ಆಗಬೇಕು. ಅರಣ್ಯ ಇಲಾಖೆಯವರು ಆ್ಯಕ್ಟಿವ್ ಆಗಬೇಕು, ಜಿಲ್ಲಾಡಳಿತ ಆ್ಯಕ್ಟಿವ್ ಆಗಬೇಕು, ಸಂರಕ್ಷಣೆ ಮಾಡಬೇಕು.